ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಾವರಿಯಾಸ್ ಮಾಸ್ಟರ್ ಮೈಂಡ್ಗೆ ಸ್ವಾಗತ. ವಿದ್ಯಾರ್ಥಿ ಜೀವನದಲ್ಲಿ SSLC ಬಹಳ ಮಹತ್ವವಾದ ಘಟ್ಟ. SSLC ಮುಗಿದ ನಂತರ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಹಲವಾರು ಕವಲುಗಳು ಹೊಡೆಯುತ್ತವೆ. ಅದರಲ್ಲಿ PU ಶಿಕ್ಷಣವೂ ಒಂದು. ಕರ್ನಾಟಕ ರಾಜ್ಯ ಸರ್ಕಾರ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹಲವಾರು ವಿಷಯಗಳನ್ನು PUನಲ್ಲಿ ಪರಿಚಯಿಸಿದೆ. ಹಾಗಾದರೆ ಈ ವಿಡಿಯೋದಲ್ಲಿ ನಿಮಗೆ PUನಲ್ಲಿ ಬರುವ ವಿಭಾಗಗಳು ಮತ್ತು ವಿಷಯಗಳನ್ನು ತಿಳಿಸಿಕೊಡುತ್ತೇನೆ. PUನಲ್ಲಿ 3 ಬ್ರಾಂಚಸ್ಗಳಿವೆ: ಆರ್ಟ್ಸ್, ಕಲಾ, ಕಾಮರ್ಸ್, ವಾಣಿಜ್ಯ, ಸೈನ್ಸ್, ವಿಜ್ಞಾನ. PUನಲ್ಲಿ ನೀವು ಓದಬಹುದಾದ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್: ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಅರೇಬಿಕ್, ಫ್ರೆಂಚ್. ಈ ಭಾಷೆಗಳಲ್ಲಿ ಯಾವುದಾದರೂ 2 ಭಾಷೆಗಳನ್ನು ತೆಗೆದುಕೊಂಡು ನೀವು PUನಲ್ಲಿ ಸ್ಟಡಿ ಮಾಡಲಿಕ್ಕೆ ಅವಕಾಶಗಳನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒದಗಿಸಿಕೊಟ್ಟಿದೆ. PUನಲ್ಲಿ ಅಭ್ಯಾಸ ಮಾಡಲು ಇರುವಂಥ ಆಪ್ಷನಲ್ ಸಬ್ಜೆಕ್ಟ್ಸ್ಗಳು: ಆಪ್ಷನಲ್ ಕನ್ನಡ, ಐಚ್ಛಿಕ ಕನ್ನಡ, ಹಿಸ್ಟರಿ, ಇತಿಹಾಸ, ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಲಾಜಿಕ್, ತರ್ಕಶಾಸ್ತ್ರ, ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಕರ್ನಾಟಿಕ್ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ, ಸೋಷಿಯಾಲಜಿ, ಸಮಾಜಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ, ಅಕೌಂಟೆನ್ಸಿ, ಲೆಕ್ಕಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ, ಸೈಕಾಲಜಿ, ಮನಃಶಾಸ್ತ್ರ, ಫಿಸಿಕ್ಸ್, ಭೌತಶಾಸ್ತ್ರ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ, ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ, ಬಯೋಲಜಿ, ಜೀವಶಾಸ್ತ್ರ, ಜಿಯಾಲಜಿ, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ವಿದ್ಯುನ್ಮಾನ ವಿಜ್ಞಾನ, ಎಜುಕೇಷನ್, ಶಿಕ್ಷಣ, ಹೋಮ್ ಸೈನ್ಸ್, ಗೃಹ ವಿಜ್ಞಾನ, ಬೇಸಿಕ್ ಮ್ಯಾಥಮೆಟಿಕ್ಸ್, ಮೂಲಗಣಿತ. ಈ ವಿಷಯಗಳ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ NSQF ಸಬ್ಜೆಕ್ಟ್ಸ್ಗಳನ್ನು ಅಳವಡಿಸಿಕೊಂಡಿದೆ. ದಟ್ ಮೀನ್ಸ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ ವರ್ಕ್. ಇದರಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್ಸ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್. ಈ ಸಬ್ಜೆಕ್ಟನ್ನು ನೀವು ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊಂಡಲ್ಲಿ ನೀವು ಲ್ಯಾಂಗ್ವೇಜ್ ಸಬ್ಜೆಕ್ಟನ್ನು ಬಿಡಬೇಕಾಗುತ್ತದೆ. PUನಲ್ಲಿ ಬರುವ ಮೊದಲ ವಿಭಾಗ ಆರ್ಟ್ಸ್. ಆರ್ಟ್ಸ್ನಲ್ಲಿ ಒಟ್ಟು 34 ಕಾಂಬಿನೇಷನ್ಸ್ಗಳಿದ್ದಾವೆ. ಅದರಲ್ಲಿ ಮೊದಲನೇ ಕಾಂಬಿನೇಷನ್ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್. ಎರಡನೇ ಕಾಂಬಿನೇಷನ್ ಹಿಸ್ಟ್ರಿ, ಎಕನಾಮಿಕ್ಸ್, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್. ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಪೊಲಿಟಿಕಲ್ ಸೈನ್ಸ್. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಜೋಗ್ರಫಿ. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೈಕಾಲಜಿ. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಎಜುಕೇಷನ್. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಜೋಗ್ರಫಿ, ಎಜುಕೇಷನ್. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಸೋಷಿಯಾಲಜಿ, ಎಜುಕೇಷನ್. ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸ್, ಸೈಕಾಲಜಿ. ಹಿಸ್ಟ್ರಿ, ಎಜುಕೇಷನ್, ಸೋಷಿಯಾಲಜಿ, ಎಜುಕೇಷನ್. ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್. ಹಿಸ್ಟ್ರಿ, ಜಾಗ್ರಫಿ, ಸೋಷಿಯಾಲಜಿ, ಎಜುಕೇಷನ್. ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಸೋಷಿಯಾಲಜಿ. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಕರ್ನಾಟಕ ಸಂಗೀತ. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಎಕನಾಮಿಕ್ಸ್, ಹಿಂದೂಸ್ತಾನಿ ಸಂಗೀತ. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಸೋಷಿಯಾಲಜಿ, ಕರ್ನಾಟಕ ಸಂಗೀತ. ಆಪ್ಷನಲ್ ಕನ್ನಡ, ಹಿಸ್ಟ್ರಿ, ಸೋಷಿಯಾಲಜಿ, ಸೈಕಾಲಜಿ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್. ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್. ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಎಜುಕೇಷನ್. economics, geography, political science, education, economics,
sociology, political science, psychology. Economics, logic, sociology, psychology. History, economics, geography, sociology. History, Kannada, Carnatic Sangeet, sociology. History, economics, Hindustani Sangeet, sociology. History, economics, Hindustani Sangeet, political science. History, economics, Carnatic Sangeet, political science. History, economics, political science, basic mathematics. History, economics, sociology, basic mathematics. History, economics, geography, ಬೇಸಿಕ್ ಮ್ಯಾಥಮೆಟಿಕ್ಸ್. ಈ 34 ಕಾಂಬಿನೇಷನ್ಗಳಲ್ಲಿ ಯಾವುದಾದರೂ ಒಂದು ಕಾಂಬಿನೇಷನ್ ತೆಗೆದುಕೊಳ್ಳಲಿಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಎರಡನೇ ವಿಭಾಗ ಕಾಮರ್ಸ್. ಕಾಮರ್ಸಲ್ಲಿ ಒಟ್ಟು 9 ಕಾಂಬಿನೇಷನ್ಸ್ಗಳಿದ್ದಾವೆ. ಅದರಲ್ಲಿ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಎಕನಾಮಿಕ್ಸ್, geography, business study, accountancy. Economics, business study, accountancy, computer science. Economics, business study, accountancy, geology. Business studies, accountancy, statistics, basic mathematics. Business studies, accountancy, statistics, computer science. Economics, business studies, political science, accountancy. Economics, business study, accountancy, basic mathematics. Economics, business study, sociology, accountancy. ಈ 9 ಕಾಂಬಿನೇಷನ್ನಲ್ಲಿ ಯಾವುದಾದರೂ ಒಂದು ಕಾಂಬಿನೇಷನನ್ನು ನೀವು ತೆಗೆದುಕೊಳ್ಳಲಿಕ್ಕೆ ಅವಕಾಶವಿದೆ. ಸೈನ್ಸ್ ವಿಭಾಗದಲ್ಲಿ ಒಟ್ಟು 6 ಕಾಂಬಿನೇಷನ್ಸ್ಗಳಿದ್ದಾವೆ. ಮೊದಲನೇದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಎರಡನೇದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹೋಮ್ ಸೈನ್ಸ್. ನೀವು ಮೆಡಿಕಲ್ ಕಡೆಗೆ ಗಮನ ಕೊಡುವುದಾದರೆ ಈ ರೀತಿಯಾದಂಥ ಕಾಂಬಿನೇಷನ್ನ ಆಯ್ಕೆ ಮಾಡಿಕೊಳ್ಳುವುದು ಭಾಳ ಒಳ್ಳೆಯದು. ನೀವು ಇಂಜಿನಿಯರಿಂಗ್ ಓದುವ ಆಸೆ ಹೊಂದಿದ್ದರೆ ಈ ಮುಂದಿನ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದು. ಮೂರನೇದಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್. ನೀವು ಕಂಪ್ಯೂಟರ್ ಸೈನ್ಸನ್ನು ಆಧಾರವಾಗಿಟ್ಟುಕೊಂಡು ಸ್ಟಡಿ ಮಾಡೋದಾದರೆ ಈ ರೀತಿಯ ಕಾಂಬಿನೇಷನ್ನ ಆಯ್ಕೆ ಮಾಡಿಕೊಳ್ಳಬಹುದು. ನಾಲ್ಕನೇದಾಗಿ PCME, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್. ನೀವು ಎಲೆಕ್ಟ್ರಾನಿಕ್ಸನ್ನು ಆಧಾರವಾಗಿಟ್ಟುಕೊಂಡು ಸ್ಟಡಿ ಮಾಡೋಂಗಿದ್ರೆ ಈ ರೀತಿಯ ಕಾಂಬಿನೇಷನ್ನ ಆಯ್ಕೆ ಮಾಡಿಕೊಳ್ಳಿ. ನೀವು ಸ್ಟ್ಯಾಟನ್ನು ಆಧಾರವಾಗಿಟ್ಕೊಂಡು ಸ್ಟಡಿ ಮಾಡೋದಿದ್ದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇದನ್ನು ನೀವು ಆಯ್ಕೆ ಮಾಡಿಕೊಳ್ಬೋದು. ನೀವು ಭೂಗರ್ಭಶಾಸ್ತ್ರವನ್ನು ಸ್ಟಡಿ ಮಾಡುವ ವಿಚಾರ ತಲೆಯಲ್ಲಿ ಇದ್ದರೆ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಜಿಯೋಲಜಿ ಎಂಬ ಒಂದು ಕಾಂಬಿನೇಷನ್ ಇದೆ. ಈ ಕಾಂಬಿನೇಷನನ್ನು ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೈ ನ್ಯೂ ವಿಡಿಯೋಸ್. Share, choice your likely subject. Don't miss this opportunity by Karnataka Pre-University. All the best for your bright future.